ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಫ್ರೈಡೇ ಆಯಿತಾ. ಸೊ ಬೆಳಿಗ್ಗೆನೆ ಬೇಗನೆ ಎದ್ಬಿಟ್ಟಿದ್ವಿ. ಅಂದರೆ 4:30 ಅಷ್ಟೊತ್ತಿಗೆ ಎದ್ದು ಇವಾಗ ಒಂದು 5:15 ಆಗ್ತಾ ಬಂತು. ಸೊ ಇವಾಗ ಧನು ಪೂಜೆಗೆ ಹೊರಟಿದ್ವಿ ಆಯಿತಾ. ಅಂದರೆ ಇವಾಗ ಧನುರ್ಮಾಸ ಅಲ್ವಾ, ಸೊ ಹಾಗಾಗಿ ಧನು ಪೂಜೆಗೆ ಹೊರಟಿದ್ವಿ. ತುಂಬ ಟೈಮ್ ಆಯಿತು ಧನು ಪೂಜೆಗೆ ಹೋಗದೆ. ಅಂದರೆ ನಾನು ಮದುವೆಗಿಂತ ಮುಂಚೆ ಈ ಧನು ಪೂಜೆಗೆ ಹೋಗಿದ್ದೆ, ಬಟ್ ಮದುವೆ ಆದಮೇಲೆ ಒಂದ್ಸಲನೂ ಕೂಡ ಹೋಗೋದಕ್ಕೆ ಆಗೇ ಇರಲಿಲ್ಲ. ಬಟ್ ಇವತ್ತು ಹೋಗಬೇಕಂತ ಅಂದ್ಕೊಂಡಿದ್ವಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಟೆಂಪಲ್ಗೆ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಹೋಗೋದಂದರೆ ತುಂಬಾ ಚೆನ್ನಾಗಿರುತ್ತೆ. ಮೈಂಡ್ ಒಂಥರ ರಿಫ್ರೆಶ್ ಆ್ಯಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಇವಾಗ ಧನು ಪೂಜೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ. ಇನ್ನೆಲ್ಲಿ ನೋಡ್ತಿದ್ರಲ್ಲೋ 5:50 AM ಆಗಿದೆ. ವೆದರ್ ನೋಡ್ತಿರ್ಬೋದು ಎಷ್ಟೊಂದು ಪ್ರಶಾಂತವಾಗಿದೆ ಅಂತ ಹೇಳಿಬಿಟ್ಟು. ಇಷ್ಟೊಂದು ಬೇಗ ಎದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಡೈಲಿ. ಸೊ ಇನ್ನಾದರೂ ಇಷ್ಟು ಬೇಗ ಹೇಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲಿ ನಾವು ಟೆಂಪಲ್ ಹತ್ರ ಬರೋ ಅಷ್ಟೊತ್ತಿಗೆ 6 o'clock ಆಗಿತ್ತು. ಇನ್ನು 6 o'clock ಆಗಿತ್ತು. ಇನ್ನು ಭಜನೆ ಎಲ್ಲ ಹೇಳ್ತಾ ಇದ್ರು ಆಯಿತಾ. ಸೊ ಹಾಗಾಗಿ ಅಲ್ಲೇ ಹತ್ತಿರದಲ್ಲೇ ಅಶ್ವತ್ಥ ಮರ ಇದೆ. ಸೊ ಹಾಗಾಗಿ ಅಲ್ಲಿಗೆ ಕೂಡ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಒಂದು ಸ್ವಲ್ಪ ದೂರ ಇದೆ ಟೆಂಪಲಿಂದ, ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ಅಸಲಿಗೆ. ಇನ್ನು ಅಲ್ಲಿ ಎಲ್ಲ ಪ್ರದಕ್ಷಿಣೆ ಹಾಕಿಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಿ ಮಾಮೂಲಿಯಾಗಿ 6:30 ಅಷ್ಟೊತ್ತಿಗೆ ಪೂಜೆ ಆಗುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಹೋದ್ವಿ. ನಾವು ನಡ್ಕೊಂಡೇ ಬರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಪೂಜೆ ಟೈಮಲ್ಲಿ ನಾನು ವೀಡಿಯೋನೆಲ್ಲ ಮಾಡ್ಕೊಂಡಿಲ್ಲ, ಯಾಕಂದರೆ ಅಷ್ಟೊಂದು ಪ್ರಶಾಂತವಾಗಿರುವ ವಾತಾವರಣದಲ್ಲಿ ವೀಡಿಯೋ ಮಾಡೋದಕ್ಕೆ ಮನಸ್ಸು ಬಂದಿಲ್ಲ. ಇನ್ನು ಕೊನೆಯದಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಇನ್ನು ನಾನು ರುದ್ರಾಭಿಷೇಕನ ಮಾಡಿಸಿದ್ದೆ ಆಯಿತಾ. ಸೊ ಹಾಗಾಗಿ ಕಲ್ಸಕ್ಕರೆ ಎಲ್ಲ ಸಿಕ್ಕಿತ್ತು. ನನ್ನ ಮಕ್ಕಳು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಕಲ್ಸಕ್ಕರೆ ತಿನ್ನೋದಕ್ಕೆ ಕೂತ್ಕೊಂಡಿದ್ದಾರೆ. ಅವ್ರಿಗೆ ಈ ಸಕ್ಕರೆ ಕಲ್ಸಕ್ಕರೆ ಎಲ್ಲ ತುಂಬಾ ಇಷ್ಟ. ಆದರೂ ಎಷ್ಟು ಕೊಡೋದಿಲ್ಲ ಅಂತ ಹೇಳಿದ್ರು ಕೇಳಿ ತಗೊಳ್ತಾರೆ ಆಯಿತಾ. ಇನ್ನು ತುಂಬ ಖುಷಿಯಲ್ಲಿದ್ದಾರೆ, ಕಲ್ಸಕ್ಕರೆ ಸಿಕ್ಕಿದೆ ಅಲ್ವಾ. ಸೊ ಹಾಗಾಗಿ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಏನಾದರೂ ಇನ್ಸ್ಟೆಂಟಾಗಿ ಆಗಬೇಕಲ್ವ. ಸೊ ಹಾಗಾಗಿ ಇವತ್ತು ಲೆಮನ್ ರೈಸನ್ನು ಮಾಡ್ತಾಯಿದ್ದೀನಿ ಆಯಿತಾ. ಕುಕ್ಕರ್ನಲ್ಲಿ ರೈಸನ್ನು ಇಟ್ಟಿದ್ದೀನಿ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಓಟ್ಸನ್ನು ಹಾಲಾಕಿ ನೆನೆಸಿಡ್ತಾ ಇದ್ದೀನಿ, ಯಾಕಂದರೆ ಸ್ಮೂದಿ ಬೌಲ್ ಥರ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಓಟ್ಸ್ ಜೊತೆ ಆ್ಯಪಲ್ ಹಾಗೆ ಬನಾನ ಎಲ್ಲ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಇನ್ನು ಇಲ್ಲಿ ನೋಡ್ತಿದ್ರಲ್ವ ಈ ಥರ ರೈಸನ್ನು ಕುಕ್ಕರ್ನಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನು ಅದ್ರ ಜೊತೆಗೆ ಲೆಮನ್ ರೈಸನ್ನು ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಆಯಿತಾ. ಇನ್ನು ಇಲ್ಲಿ ನೋಡ್ತಿದ್ದೀರಲ್ವ ಈ ರೀತಿಯಾಗಿ ನಾನು ಲೆಮನ್ ರೈಸ್ನ ಸಿಂಪಲಾಗಿ ಮಾಡ್ಕೊಂಡಿದ್ದೆ, ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗ ಇಲ್ಲಿ ಲೆಮನ್ ರೈಸನ್ನು ತಿಂತಾ ಇದ್ದಾನೆ. 1-2 ಸ್ಪೂನ್ ತಿಂದ ಅಷ್ಟೇ. ನಂತರ ಆಟ ಆಡೋದಕ್ಕೆ ಅಂತ ಹೋದ. ಫೋರ್ಸ್ ಕೊಡೋದಕ್ಕೆ ಮಾತ್ರ ಫಸ್ಟ್ ಇದ್ದಾನೆ ಆಯಿತಾ. ಇನ್ನು ನಾನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಈವ್ನಿಂಗ್ ನಾನು ಒಂದು ಸ್ಟ್ರಾಬೆರಿನ ಮಿಲ್ಕ್ ಶೇಕ್ ಥರ ಮಾಡ್ತಾಯಿದ್ದೀನಿ ಆಯಿತಾ. ಇಲ್ಲಿ ನೋಡ್ತಿದ್ರಲ್ವ 1 ಪ್ಯಾಕೆಟ್ ಆಗೋಷ್ಟು ಸ್ಟ್ರಾಬೆರಿನ ತಗೊಬಂದಿದ್ದೀನಿ. ಬಟ್ ಇದು ಅಷ್ಟೊಂದು ಸ್ವೀಟ್ ಇರಲಿಲ್ಲ ಆಯಿತಾ, ಒಂದು ಸ್ವಲ್ಪ ಹುಳಿ ಇತ್ತು. ಸೊ ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಅದರ ಮೇಲಿರುವಂಥ ತೊಟ್ಟೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡ್ರೆ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಗೆ ಅಥವಾ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಎಂತ ಹಾಕಲಿಲ್ಲ, ಹಾಲು ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ, ಯಾಕಂದರೆ ಸ್ಟ್ರಾಬೆರಿ ಸ್ವೀಟ್ ಆಗಿರಲಿಲ್ಲ, ಒಂದು ಸ್ವಲ್ಪ ಹುಳಿ ಇತ್ತು. ಸೊ ಹಾಗಾಗಿ ಸಕ್ಕರೆನ ಹಾಕ್ಕೊಂಡೆ. ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡಿಕೊಂಡೆ. ತುಂಬಾ ರುಚಿಯಾಗಿ ಬಂದಿತ್ತು, ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.